ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಒಂದು ವಿಶೇಷವಾದಂಥ ಒಂದು ವರದಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಸರ್, ನಮ್ಮ ಒಂದು ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಿಗೆ ಕೇವಲ 800 ರೂಪಾಯಿ ಬರ್ತಾಯಿದೆ. ಆದರೆ ಅವ್ರಿಗೆ ಸರ್ಕಾರದಿಂದ ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಿಗೆ 2000 ರೂಪಾಯಿ ಪಿಂಚಣಿ ಬರಬೇಕಲ್ವಾ? ಬರುತ್ತೆ, ಓಕೆ. ಆದರೆ ಇವರಿಗೆ ಕೇವಲ 800 ರೂಪಾಯಿ ಮಾತ್ರ ಬರ್ತಾಯಿದೆ. ಏನು ಮಾಡೋದು? ಇದ್ರ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ವಿಕಲಚೇತನರು ಅಂತಂದರೆ ಲೋಕೋಮೋಟರ್ ಡಿಸೇಬಲ್ಲು, ಮತ್ತು ಹಿಯರಿಂಗ್ ಇಂಪರ್ಮೆಂಟು, ಬ್ಲೈಂಡ್ನೆಸ್ಸು, ಮಲ್ಟಿಪಲ್ ಡಿಸೇಬಲ್ಲು, ಮತ್ತು ತುಂಬ 21 ವಿಧಗಳಲ್ಲಿ ವಿಧವಾದ ವಿಕಲಚೇತನರಿದ್ದಾರೆ. ಅದರಲ್ಲಿ ಒಂದು ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಲ್ಲಿ 2 ವಿಧ ಇದೆ. ಒಂದು ಮೆಂಟಲ್ ಇಲ್ನೆಸ್ಸಸ್ಸು ಮತ್ತು ಇಂಟೆಲೆಕ್ಚುಯಲಿ ಡಿಸಬಿಲಿಟಿ. ಇಂಟೆಲೆಕ್ಚುಯಲಿ ಡಿಸಬಿಲಿಟಿ ಅಂತಂದರೆ ಬುದ್ಧಿಮಾಂದ್ಯತೆ ಇರುವಂಥವರು. ಮೆಂಟಲ್ ಇಲ್ನೆಸ್ಸಸ್ ಅಂತಂದರೆ ಮಾನಸಿಕ ಅಸ್ವಸ್ಥತೆ ಹೊಂದಿರುವಂಥವರು. ಈ 2 ವಿಧವಾಗಿರುವಂಥ ವಿಕಲಚೇತನರನ್ನ ನಾವು ನೋಡ್ಬೋದು. ಬುದ್ಧಿಮಾಂದ್ಯತೆಗೆ ಸಂಬಂಧಪಟ್ಟಂತೆ ಮಾನಸಿಕ ನೊಂದು ಮಾನಸಿಕ ಒತ್ತಡಕ್ಕೆ ಒಳಗಾಗಿರೋರನ್ನ ಮೆಂಟಲ್ ಇಲ್ನೆಸ್ಸಸ್ ಅಂತೀವಿ ನಾವು. ಹುಟ್ಟಿದಾಗಿಂದಲೇ ನಾವು ಬುದ್ಧಿನ ಕಡಿಮೆ ಬುದ್ಧಿ ಮತ್ತು ಅವರಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಅವ್ರಿಗೆ ನಡೆಯುವಂಥ ಘಟನೆಗಳು ಅವ್ರಿಗೆ ಅರಿವಿಲ್ಲದಿರುವವ್ರನ್ನ ಬುದ್ಧಿಮಾಂದ್ಯತೆಯವರು ಅಂತ ನಾವು ಕರಿತೀವಿ. ವಿಶೇಷವಾಗಿ ಅವ್ರಿಗೆ 800 ರೂಪಾಯಿ ಏನಕ್ಕೆ ಬರ್ತಾಯಿದೆ ಅಂದರೆ, ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಿಗೆ 2000 ರೂಪಾಯಿ ಕೊಡಬೇಕು ಸರ್ಕಾರ. ಮತ್ತು ಮೆಂಟಲ್ ಇಲ್ನೆಸ್ಸಸ್ ಇರುವಂಥ ವಿಕಲಚೇತನರಿಗೆ 1400 ರೂಪಾಯಿ ಕೊಡಬೇಕು. ಯಾಕಂದರೆ ಅದು ಬೇರೆ 2 ಇದೆ. ಮೆಂಟಲ್ ಇಲ್ನೆಸ್ಸಸ್ ಬೇರೆ, ಬುದ್ಧಿಮಾಂದ್ಯತೆ ಬೇರೆ. ಅಂದರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಬೇರೆ, ಮೆಂಟಲ್ ಇಲ್ನೆಸ್ಸಸ್ಸೇ ಬೇರೆ ಆಗಿರೋದ್ರಿಂದ ಬೇರೆ ಬೇರೆಯಾಗಿ ಸರ್ಕಾರ ವಿಂಗಡಣೆ ಮಾಡಿದೆ. ನಿಮ್ಮ ಒಂದು UDAD ಕಾರ್ಡಲ್ಲಿ ಬುದ್ಧಿಮಾಂದ್ಯತೆ ಅಂತ ಇದೆಯಾ, ಇಂಟೆಲೆಕ್ಚುಯಲಿ ಡಿಸಬಿಲಿಟಿ ಇದೆಯಾ ಅಥವಾ ಇಲ್ವಾ, ಅದನ್ನು ತಾವು ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಮೆಂಟಲ್ ಇಲ್ನೆಸ್ಸಸ್ ಅಂತ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದರೆ ನಮಗೆ ನಮ್ಮ ಒಂದು UDAD ಕಾರ್ಡ್ನಲ್ಲಿ ಇಂಟೆಲೆಕ್ಚುಯಲಿ ಡಿಸಬಿಲಿಟಿ ಅಂತ ಇದೆ, ಆದರೂ ನಮಗೆ 800 ರೂಪಾಯಿ ಬರ್ತಾಯಿದೆ ಅಂತಂದರೆ ಅದು ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, 40%ಇಂದ 74%ವರೆಗೂ ಇದ್ದರೆ ಬುದ್ಧಿಮಾಂದ್ಯತೆ ವಿಕಲಚೇತನರಾದರೂ ಸರಿಯೇ, ಕೇವಲ 800 ರೂಪಾಯಿ ಮಾತ್ರ ಬರೋದು. 75ರಿಂದ 100ವರೆಗೂ ಇರುವಂಥ ಪರ್ಸೆಂಟೇಜ್ ಇದ್ದರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರುವಂಥ ವಿಕಲಚೇತನರಿಗೂ ಸಹ 2000 ರೂಪಾಯಿ ಬರುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಒಂದು UDAD ಕಾರ್ಡಲ್ಲಿ 40%ಇಂದ 74% ಇದ್ದರೂ ಕೂಡ ಕೇವಲ 800 ರೂಪಾಯಿ ಬರುತ್ತೆ. 75ರಿಂದ 100ವರೆಗೂ ಎಷ್ಟಾದರೂ ಇರ್ಬೋದು, ನಿಮಗೆ 100ವರೆಗೂ ಇದ್ದರೂ ಕೂಡ ಬುದ್ಧಿಮಾಂದ್ಯತೆ ಇರುವಂಥ ವಿಕಲಚೇತನರಿಗೆ 2000 ರೂಪಾಯಿ ಪಿಂಚಣಿ ಬರುತ್ತೆ. ಮೆಂಟಲ್ ಇಲ್ನೆಸ್ಸಸ್ ಇರುವಂಥ ವಿಕಲಚೇತನರಿಗೂ ಸಹ ಹಾಗೆಯೇ ಬುದ್ಧಿಮಾಂದ್ಯತೆಯಿಂದ ಸೇರಿಸಿ ಎಲ್ಲ 21 ವಿಧವಾಗಿರುವಂಥ ವಿಕಲಚೇತನರಿಗೂ ಸಹ ಕೇವಲ 40%ಇಂದ ಅದು ಕನ್ಸಿಡರ್ ಆಗುತ್ತೆ ನೀವು ವಿಕಲಚೇತನರು ಅಂತ. ಉದಾಹರಣೆಗೆ ನಿಮ್ಮದು 30% ವಿಕಲಚೇತನತೆ UDAD ಕಾರ್ಡಲ್ಲಿ ಇದೆ ಅಂದರೆ ನೀವು ಅಂಗವಿಕಲರಂತ ಪರಿಗಣಿಸ್ಬೋದು ಅಷ್ಟೇ ಹೊರತು ನಿಮ್ಮನ್ನ ವಿಕಲಚೇತನಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ 40%ಇಂದ 74ವರೆಗೂ ಇರುವ ವಿಕಲಚೇತನರಿಗೆ 800 ರೂಪಾಯಿ, 75ರಿಂದ 100 ಇರುವಂಥ ವಿಕಲಚೇತನರಿಗೆ 1400 ರೂಪಾಯಿ ಬರುತ್ತೆ. ಹಾಗೂ ನಿಮಗೆ ಎಷ್ಟಿದೆ ನಿಮ್ಮ ಪರ್ಸೆಂಟೇಜ್ ಅನ್ನೋದನ್ನ ನೀವು ದಯವಿಟ್ಟು ನಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ UDAD ಕಾರ್ಡಲ್ಲಿ ಬುದ್ಧಿಮಾಂದ್ಯತೆ ಇದೆಯಾ ಅಥವಾ ಮೆಂಟಲ್ ಇಲ್ನೆಸ್ಸಸ್ ಇದೆಯಾ, ಅಂದರೆ ಇಂಟೆಲೆಕ್ಚುಯಲಿ ಡಿಸಬಿಲಿಟಿ ಅಂತ ಇದೆಯಾ, ಮೆಂಟಲ್ ಇಲ್ನೆಸ್ಸಸ್ ಇದೆಯಾ ಅನ್ನೋದನ್ನ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಅದರಲ್ಲಿ ಪರ್ಸೆಂಟೇಜ್ ಯಾವ ರೀತಿ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ಸ್ ಮಾಡಿ. ನಮಸ್ಕಾರ.